ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಕಲಬುರಗಿಯಿಂದ. ಸೊ ಸುಮಾರು ಜನ ಹೇಳೋದನ್ನ ನೀವು ಕೇಳಿರ್ತೀರಾ, ಆಲ್ ಡಿಸೀಸಸ್ ಬಿಗಿನ್ ಇನ್ ದ ಗಟ್ ಅಂತ ಹೇಳ್ತಾರೆ. ಆಮೇಲೆ ಆಯುರ್ವೇದದಲ್ಲಿ ಶ್ಲೋಕ ಇದೆ, ರೋಗ ಸರ್ವೇ ಅಪಿ ಮಂದಾಗ್ನೋ ಅಂತ. ಪುವರ್ ಡೈಜೆಷನ್ ಇಂದಾನೆ ಎಲ್ಲಾ ಕಾಯಿಲೆಗಳು ಬರುವಂತದ್ದು ಅಂತ. ಈ ಗಟ್ ಹೆಲ್ತ್ ಅಂತ ಸುಮಾರು ಜನ ಹೇಳ್ತಿರ್ತಾರೆ. ಆದ್ರೆ ಗಟ್ ಅಂದ್ರೆ ಏನು, ಅದು ಎಲ್ಲಿಂದ ಶುರು ಆಗುತ್ತೆ, ಡೈಜೆಷನ್ ಎಲ್ಲಿ ಆಗತ್ತೆ ಅಂತ ಹೇಳಿದ್ರೆ, ಸೊ ಈ ಗಟ್ ಅಂದ್ರೆ ಏನು, ಗಟ್ ಎಲ್ಲಿಂದ ಶುರು ಆಗುತ್ತೆ, ಡೈಜೆಷನ್ ಎಲ್ಲಾಗತ್ತೆ ಅಂತ ತಿಳ್ಕೊಳ್ಳೋಣ. ಈ ಗಟ್ ಸ್ಟಾರ್ಟ್ ಆಗೋದು ನಮ್ಮ ಬಾಯಿಂದ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬಾಯಿಂದ ಹಿಡಿದು ನಮ್ಮ ಎಂಡ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ನಮ್ಮ ಕರಳು, ನಮ್ಮ ಗುದದ್ವಾರದವರೆಗೂ ಇರುವಂತ ಇಡೀ ಟ್ಯೂಬ್, ಆ ಕೆನಾಲೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಥವಾ ನಮ್ಮ ಗಟ್ ಅಂತ ಕರಿಬಹುದು. ಅದರಲ್ಲೂ ಎಲ್ಲರಿಗಿನ ಮುಖ್ಯ ಅಂತ ಹೇಳಿದ್ರೆ ಈ ನಮ್ಮ ಕರಳಲ್ಲಿ ನಮ್ಮ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಇದೆಲ್ಲ ಇರುತ್ತೆ. ಮ್ಯಾಕ್ಸಿಮಮ್ ನ್ಯೂಟ್ರಿಯೆಂಟ್ಸ್ ನಮ್ಗೆ ಇಲ್ಲಿಂದಾನೇ ಅಬ್ಸಾರ್ಪ್ಷನ್ ಆಗೋದು. ನಾವು ಏನೆಲ್ಲ ತಿಂತೀವೋ ಆ ಪೋಷಕಾಂಶಗಳು ನಮ್ಗೆ ರಕ್ತದಲ್ಲಿ ಬರುವಂತದ್ದು, ಅಬ್ಸಾರ್ಬ್ ಆಗುವಂತದ್ದು ನಮ್ಮ ಕರಳಿಂದ. ಸೊ ಇದನ್ನ ನಾವು ಮೇಜರ್ಲಿ ಗಟ್ ಅಂತ ಕರಿತೀವಿ. ಸೊ ಈ ಗಟ್ ಹೆಲ್ತ್ ಅಂದ್ರೆ ಏನು? ಫಸ್ಟ್ ನಮ್ಮ ಡೈಜೆಷನ್ ತುಂಬಾ ಚೆನ್ನಾಗಿರ್ಬೇಕು, ಜೀರ್ಣಶಕ್ತಿ ಚೆನ್ನಾಗಿರ್ಬೇಕು. ಅದನ್ನ ನಾವು ಒಳ್ಳೆ ಗಟ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಈ ಜೀರ್ಣಶಕ್ತಿ ಹೇಗೆ ನೀವು ಹೆಚ್ಚಿಸ್ಕೊಳ್ಬೇಕು, ಈ ಜೀರ್ಣಶಕ್ತಿ ಚೆನ್ನಾಗಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಬರುವಂತದ್ದು ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಯಾವ ರೀತಿ, ನಮ್ಗೆ ತುಂಬಾ ಜಾಸ್ತಿ ಪಿಂಪಲ್ಸ್ ಕಾಣುವಂಥದ್ದು. ಈಗ ಏಜ್ ಮುಗ್ದೋಯ್ತು, 20 years ಆದ ನಂತರ ಕೂಡ ನಮ್ಗೆ ತುಂಬಾ ಪಿಂಪಲ್ಸ್ ಗಳು ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಜೀರ್ಣಶಕ್ತಿ ಅಲ್ಲಿ ಪ್ರಾಬ್ಲಮ್ ಇದೆ. ಅಥವಾ ನಿಮ್ಗೆ ಹೊಟ್ಟೆ ಉಬ್ರ ಬರುವಂತದ್ದು, ತುಂಬಾ ಹೆವಿ ಅನ್ಸುತ್ತೆ, ನಮ್ಗೆ ಊಟ ಆದ್ಮೇಲೆ ಏನು ಮಾಡಕ್ಕೆ ಆಗೋದಿಲ್ಲ, ನಮ್ಗೆ ತುಂಬಾ ಕಲ್ಲಿಟ್ಟಂಗ್ ಅನ್ಸುತ್ತೆ ಹೊಟ್ಟೆಯಲ್ಲಿ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಇಂಡೈಜೆಷನ್ ಆಗಿರ್ಬೋದು, ಅಥವಾ ಬ್ಲೋಟಿಂಗ್ ಅಂತೀವಿ, ಹೊಟ್ಟೆ ಉಬ್ರ ಬರುವಂತದ್ದು. ಇಲ್ಲ ಅಂದ್ರೆ ಆಸಿಡಿಟಿ ಅಂದ್ರೆ ನಮ್ಗೆ ಹುಳಿ ತೇಗ್ ಬರೋದು, ಎದೆಯಲ್ಲಿ ಉರಿ ಬರುವಂತದ್ದು, ವಾಂತಿ ಬರಂಗ್ ಆಗುವಂತದ್ದು. ಸೊ ಇದೆಲ್ಲ ಆಗತ್ತೆ. ಅದಲ್ಲದೆ ನಿಮಗೆ ಲೂಸ್ ಮೋಷನ್ಸ್ ಆಗುವಂಥದ್ದು, ಅಥವಾ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗುವಂಥದ್ದು ತುಂಬಾ ರಿಪೀಟೆಡ್ ಆಗಿ ಆಗ್ತಾ ಇದೆ. ಯಾವಾಗ್ಲೂ ನನ್ಗೆ ಈ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಊಟ ತಿಂದ ತಕ್ಷಣ ನನ್ಗೆ ಬಾತ್ರೂಮ್ಗೆ ಹೋಗ್ಬೇಕು. ಸೊ ಇದನ್ನ ನಾವು IBS ಅಂತ ಕರಿತೀವಿ, ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ. ಸೊ ಇದೆಲ್ಲ ಕೂಡ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಲ್ಲದೆ ಇರುವ ಕಾರಣ ಬರುವಂತದ್ದು. ಅದಲ್ಲದೆ ಇನ್ನೂ ಕೆಲವು ಕಾಯಿಲೆಗಳು ನಮ್ಮ ಪುವರ್ ಗಟ್ ಹೆಲ್ತ್ ಇಂದ ಬರುತ್ತೆ. ಯಾವ್ದೆಲ್ಲ ಅಂತ ಹೇಳಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅದರಲ್ಲೂ ರುಮೈಟಾಯ್ಡ್ ಅರ್ಥ್ರೈಟಿಸ್ ಆಗಿರ್ಬೋದು, ಅಂದ್ರೆ ನಮ್ಗೆ ಎಲ್ಲಾ ಜಾಯಿಂಟ್ ಗಳಲ್ಲೂ ನೋವು ಇರುತ್ತೆ, ಅಂದ್ರೆ ಮುಟ್ಟಿದ್ರೆ ನೋವು ಇರುತ್ತೆ, ನಮ್ಗೆ ಏನು ಹಿಡ್ಕೊಳಕ್ ಆಗೋದಿಲ್ಲ. ಸೊ ರುಮೈಟಾಯ್ಡ್ ಅರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಥವಾ ಕೆಲವೊಂದು ಚರ್ಮದ ರೋಗಗಳಿದೆ, ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಅಂದ್ರೆ ನಮ್ಮ ಸ್ಕಿನ್ ಲೇಯರ್ ಡ್ಯಾಂಡ್ರಫ್ ಹೇಗಾಗುತ್ತೋ ನಮ್ಗೆ ಮೆದುಳಲ್ಲಿ, ಸೊ ನಮ್ಮ ತಲೆ ಮೇಲೆ ಹೇಗ್ ಡ್ಯಾಂಡ್ರಫ್ ಆಗುತ್ತೋ ಅದೇ ರೀತಿ ಇಡೀ ಸ್ಕಿನ್ ಅಲ್ಲಿ ಹಾಗೆ ಆಗ್ತಾ ಇರುತ್ತೆ. ಈ ಚರ್ಮ ಕಿತ್ಕೊಂಡ್ ಬರ್ತಾ ಇರುತ್ತೆ. ಸೊ ಇದೆಲ್ಲ ಕಂಡೀಷನ್ಸ್ ಗಳು ಕೂಡ ಪುವರ್ ಗಟ್ ಹೆಲ್ತ್ ಇಂದಾನೆ ಆಗುತ್ತೆ. ಇದು ಅಲ್ಲದೆ ಹಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಥೈರಾಯ್ಡ್ ಡಿಸಾರ್ಡರ್ಸ್ ಇದೆ. ಇನ್ನು ಸಾಕಷ್ಟು ಆಟೋ ಇಮ್ಯೂನ್ ಕಂಡೀಷನ್ಸ್ ಗಳಿದೆ. ಸೊ ಇದೆಲ್ಲ ಬರುವಂತದ್ದು ನಮ್ಮ ಪುವರ್ ಗಟ್ ಹೆಲ್ತ್ ಇಂದ, ನಮ್ಮ ಜೀರ್ಣಶಕ್ತಿ ಸರಿ ಇಲ್ಲದೆ ಇರುವ ಕಾರಣ. ಅದಲ್ಲದೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈಗ ತುಂಬಾ ಕಡೆ ನೀವು ಕೇಳಿರ್ತೀರಾ ಇನ್ಫ್ಲಮೇಷನ್ ಅಂತ. ಸೊ ಇನ್ಫ್ಲಮೇಷನ್ ಅಂದ್ರೆ ಏನು? ಒಂದು ವಾತ ತರ, ಏನಾದ್ರೂ ನಮ್ಗೆ ಗಾಯ ಆದ್ರೆ ತರ್ಚಿದ್ರೆ ಊದ್ಕೊಳ್ಳುತ್ತೆ, ವಾತ ಬರುತ್ತಲ್ವಾ, ಅದನ್ನೇ ನಾವು ಇನ್ಫ್ಲಮೇಷನ್. ಇದು ಆದ್ರೆ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಇಡೀ ದೇಹದಲ್ಲಿ ಈ ವಾತ ಜಾಸ್ತಿ ಆದಾಗ ಅದನ್ನ ನಾವು ಇನ್ಫ್ಲಮೇಷನ್ ಅಂತ ಕರಿತೀವಿ. ಈ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಬೇರೆ ಬೇರೆ ತರದ ಕಾಯಿಲೆಗಳು ನಮ್ಗೆ ಬರುತ್ತೆ. ಅದು ಡಯಾಬಿಟೀಸ್ ಆಗಿರ್ಬೋದು, ನಮ್ಮ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, PCOD ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಇನ್ಯಾವುದೇ ಹಾರ್ಮೋನಲ್ ಪ್ರಾಬ್ಲಮ್ಸ್ ಕೂಡ ಆಗಿರ್ಬೋದು. ಸೊ ಅದಕ್ಕಾಗಿ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಇದಷ್ಟೇ ಅಲ್ಲ, ಆದ್ರೆ ನಮ್ಗೆ ಇಮ್ಯುನಿಟಿ ಕೂಡ ಇಂಪ್ರೂವ್ ಮಾಡುವಂತದ್ದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂದಾನೆ. ಗಟ್ ಹೆಲ್ತ್ ಚೆನ್ನಾಗಿದ್ರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು ಇಮ್ಯುನಿಟಿ ಯಾಕೆ ಜಾಸ್ತಿ ಇರಬೇಕು ಅಂತ. ಇಮ್ಯುನಿಟಿ ಚೆನ್ನಾಗಿದ್ರೆ ನಮ್ಗೆ ರಿಪೀಟೆಡ್ ಆಗಿ ಕೋಲ್ಡ್, ಕಫ್, ಜ್ವರ, ಶೀತ ಇದೆಲ್ಲ ಬರೋದಿಲ್ಲ. ಆಮೇಲೆ ನಮ್ಗೆ ಯಾವ್ದಾದ್ರು ಪ್ಯಾಂಡಮಿಕ್ ಬಂದಿತ್ತು. ಈಗ ಪ್ಯಾಂಡಮಿಕ್ ಬಂದಾಗ ಯಾರು ಇಮ್ಯುನಿಟಿ ಚೆನ್ನಾಗಿತ್ತೋ ಅವ್ರು ಸೇಫ್ ಆಗಿದ್ರು. ಸೊ ಈ ರೀತಿ
ರೀತಿ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ಗಳು ನಿಮ್ಗೆ ಅಟ್ಯಾಕ್ ಮಾಡೋದು ತುಂಬಾ ಕಡಿಮೆ ಆಗುತ್ತೆ ಇಮ್ಯುನಿಟಿ ಚೆನ್ನಾಗಿದ್ದಾಗ. ಸೊ ಇದೆಲ್ಲ ಬೆನಿಫಿಟ್ಸ್ ಗಳು ಬೇಕು ಅಂತ ಹೇಳಿದ್ರೆ ಒಂದೇ ದಾರಿ ಅದಕ್ಕೆ ನಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳೋದು. ಸೊ ಗಟ್ ಹೆಲ್ತ್ ಹೇಗೆ ಇಂಪ್ರೂವ್ ಆಗುತ್ತೆ? ಇಷ್ಟೆಲ್ಲ ಕೇಳಿದೀವಿ, ಇದಕ್ಕೇನಾದ್ರೂ ಮೆಡಿಸಿನ್ ಇದೆಯಾ, ಇದೇನಾದ್ರೂ ಮಾರ್ಕೆಟ್ ಅಲ್ಲಿ ಸಿಗುವ ಪ್ರಾಡಕ್ಟ್ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತಾ? ಇವತ್ತಿನ ದಿನ ಪ್ರತಿಯೊಂದು ಫುಡ್ ಐಟಮ್ ಅಲ್ಲೂ ಕೂಡ ನಿಮ್ಗೆ ಗಟ್ ಹೆಲ್ತ್ ಗೆ ಬೆನಿಫಿಟ್ ಇದೆ, ಇದರಲ್ಲಿ ಪ್ರೋಬಯೋಟಿಕ್ ಇದೆ, ಇದನ್ನ ತಗೊಳ್ಳಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತ ಸುಮಾರು ಥಿಂಗ್ಸ್ ನೋಡಿರ್ತೀರ. ಆದ್ರೆ ಇದ್ ಯಾವ್ದೂ ಬೇಡ. ಇದನ್ನ ನೀವು ನ್ಯಾಚುರಲ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಇಂದ, ನಿಮ್ಮ ಜೀವನ ಶೈಲಿಯಿಂದಾನೇ ಸರಿಪಡಿಸ್ಕೊಳ್ಬಹುದು. ನಿಮ್ಮ ಗಟ್ ಹೆಲ್ತ್ ನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ ಆಹಾರದಲ್ಲಿ ನೀವೇನೆಲ್ಲ ಚೇಂಜಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಆಹಾರದಲ್ಲಿ ನೀವು ಬದಲಾಯಿಸಬೇಕಾಗಿರುವಂತದ್ದು, ಫಸ್ಟ್ ನೀವು ಏನ್ ತಿನ್ನಬಾರ್ದು ಅಂತ ಹೇಳ್ತೀನಿ. ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದನ್ನ ನಿಲ್ಸ್ಬಿಡಿ. ಯಾಕಂದ್ರೆ ಇದು ಖಾಲಿ ಹೊಟ್ಟೆಗೆ ಹಾಕಿದಾಗ ಆಸಿಡ್ ಹಾಕ್ದಾಗೆ ನೀವು ಹಾಕ್ತಿದ್ದೀರಾ. ಸೊ ನಿಮ್ಮ ಕರಳಲ್ಲಿ ಹೊಟ್ಟೆಯಲ್ಲಿ ಡ್ಯಾಮೇಜ್ ನ ಮಾಡ್ತಿದೆ. ಸೊ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ನಿಲ್ಸಿ. ಇನ್ನೊಂದೇನಂತ ಹೇಳಿದ್ರೆ ರಿಫೈನ್ಡ್ ಶುಗರ್. ಪ್ರತಿದಿನ ಸಕ್ಕರೆ ತಿಂತೀರಾ, ಸಕ್ಕರೆ ತಿಂದಿಲ್ಲ ಅಂದ್ರೂ ಕೂಡ ಬಿಸ್ಕೆಟು, ಬ್ರೆಡ್ ಅಥವಾ ಎಲ್ಲ ಬೇಕರಿ ಐಟಮ್ಸು, ಜಾಮು ಇದೆಲ್ಲ ತಿಂತಿರ್ತೀರಾ. ಸೊ ಈ ರಿಫೈನ್ಡ್ ಶುಗರ್ ನ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡಿ, ಸಕ್ಕರೆನ ತಿನ್ನೋದು ಕಮ್ಮಿ ಮಾಡಿ. ಸೊ ಥರ್ಡ್ ಏನಂದ್ರೆ ಪ್ಯಾಕೇಜ್ಡ್ ಫುಡ್ ಐಟಮ್ಸ್. ಈ ಪ್ಯಾಕೇಜ್ ಫುಡ್ ಐಟಮ್ ಅಂದ್ರೆ ನಿಮ್ಮ ಚಿಪ್ಸ್ ಆಗಿರ್ಬೋದು, ಇನ್ಸ್ಟಂಟ್ ನೂಡಲ್ಸ್ ಆಗಿರ್ಬೋದು. ಸೊ ಇವತ್ತಿನ ದಿನ ನಾವು ತುಂಬಾ ಲೇಜಿ ಆಗಿ ಫಾಸ್ಟ್ ಆಗಿ ತಿನ್ನುವಂಥದ್ದು ಜಾಸ್ತಿ ಆಗಿದೆ. ಫಾಸ್ಟ್ ಫುಡ್, ಹೊರಗಡೆ ಹೋಗಿ ಜಂಕ್ ಫುಡ್ ತಿನ್ನೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಿಲ್ಸಿ, ಇಲ್ಲ ಅಂದ್ರೆ ಆದಷ್ಟು ಕಡಿಮೆ ಮಾಡಿ. ಸೊ ಇದು ಸಿಂಪಲ್, ಇದನ್ನ ಕಮ್ಮಿ ಮಾಡ್ಬೇಕು. ಈಗ ಏನೆಲ್ಲ ತಿನ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಮಿನಿಮಮ್ ಆಗಿ 25 ಗ್ರಾಮ್ ಫೈಬರ್ ಅಂದ್ರೆ ನಾರಿನ ಅಂಶ ತಿನ್ಬೇಕು. 25 ಗ್ರಾಮ್ ಅಂದ್ರೆ ಬರೀ 25 ಗ್ರಾಮ್ ವೆಜಿಟೇಬಲ್ ತಿನ್ನುವಂಥದ್ದಲ್ಲ. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 1 ಕಪ್ ಸಲಾಡ್ ಅಲ್ಲಿ 4 ಗ್ರಾಮ್ ಫೈಬರ್ ಇರುತ್ತೆ. ಒಂದು ಚಿಕ್ಕ ಕಪ್ ಬೇಳೆಯಲ್ಲಿ ನಿಮ್ಗೆ 4 ಗ್ರಾಮ್ ಫೈಬರ್ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿದಿನ ಊಟದಲ್ಲಿ ವಿಧ ವಿಧವಾದ ತರಕಾರಿ, ಹಣ್ಣು, ಕಾಳುಗಳಲ್ಲಿ ತುಂಬಾ ಹೈ ಫೈಬರ್ ಇದೆ, ನಾರಿನ ಅಂಶ ತುಂಬಾ ಚೆನ್ನಾಗಿದೆ. ಸೊ ಕಾಳುಗಳು ತಿನ್ಬೇಕು, ಮತ್ತೆ ಧಾನ್ಯಗಳು, ಸಿರಿಧಾನ್ಯಗಳು ಕೂಡ ತಿನ್ಬಹುದು. ಸೊ ಇದೆಲ್ಲ ನಾರಿನ ಅಂಶ ನೀವು ತಗೊಂಡಾಗ ನಿಮ್ಮ ಕರಳಲ್ಲೇನು ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ನಲ್ಲ, ಯಾವ್ದು ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಡ್ತಿದ್ಯೋ, ಡೈಜೆಷನ್ ಮಾಡ್ತಿದ್ಯೋ, ಆ ಗುಡ್ ಬ್ಯಾಕ್ಟೀರಿಯಾಗೆ ಈ ನಾರಿನ ಅಂಶ ಊಟ ಆಗುತ್ತೆ. ಸೊ ಈ ಗುಡ್ ಬ್ಯಾಕ್ಟೀರಿಯಾಗ ನೀವು ಊಟ ಕೊಟ್ಟಾಗ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇನ್ನೊಂದು ಸೆಕೆಂಡ್ ಏನ್ ತಿನ್ಬೇಕು ಅಂತ ಹೇಳಿದ್ರೆ ಫರ್ಮೆಂಟೆಡ್ ಫುಡ್ ಐಟಮ್ಸ್. ಅಂದ್ರೆ ಇದಕ್ಕೆ ನಾವು ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ. ಪ್ರೋಬಯೋಟಿಕ್ಸ್ ಅಂದ್ರೆ ಏನು? ಇದರಲ್ಲಿ ಲೈವ್ ಆಗಿ ಗುಡ್ ಬ್ಯಾಕ್ಟೀರಿಯಾ ಇರುವಂತ ಫುಡ್ ಇದು. ಸೊ ಪ್ರೋಬಯೋಟಿಕ್ಸ್ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಮೊಸರು, ಮಜ್ಜಿಗೆ, ಸೊ ಇದ್ರಲ್ಲಿರುತ್ತೆ. ಅದಲ್ಲದೆ ಉಪ್ಪಿನಕಾಯಿಗಳು, ಮನೆಯಲ್ಲೇ ಮಾಡಿರ್ತಿರಲ್ಲ, ಉಪ್ಪು ಅಥವಾ ಎಣ್ಣೆ ಕಡಿಮೆ ಹಾಕಿ ಮಾಡಿರುವಂತ ಉಪ್ಪಿನಕಾಯಿಗಳು, ಅದನ್ನ ಬಳಸಿ. ಅದಲ್ಲದೆ ನಮ್ಮ ಇಡ್ಲಿ, ದೋಸೆ ಈ ಹಿಟ್ಟಲ್ಲೂ ಕೂಡ ಫರ್ಮೆಂಟ್ ಆಗಿರೋದ್ರಿಂದ ಇದ್ರಲ್ಲೂ ಕೂಡ ಪ್ರೋಬಯೋಟಿಕ್ಸ್ ಗಳು ನಿಮ್ಗೆ ಸಿಗುತ್ತೆ. ಸೊ ಇದನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿ. ಅದಲ್ಲದೆ ನೀರು ಚೆನ್ನಾಗಿ ಕುಡಿತಾ ಇರಬೇಕು. ಎಲ್ಲ ಸ್ಟಿಮ್ಯುಲೆಂಟ್ಸ್ ಗಳನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಟೀ ಆಗಿರ್ಬೋದು, ಕಾಫಿ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇದನ್ನ ಡೆಫಿನೆಟ್ ಆಗಿ ನೀವು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು. ಅಂದ್ರೆ ನಿಮ್ಗೆ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಊಟ ಎಲ್ಲ ನಾನು ಚೇಂಜ್ ಮಾಡಿದೆ, ಆದ್ರೆ ಏನೂ ಆಗ್ತಿಲ್ಲ ಮೇಡಮ್, ನಾನು ಫೈಬರ್ ತಿಂದಾಗ ಟ್ರೈ ಮಾಡ್ತಿದ್ದೀನಿ, ಹೊಟ್ಟೆ ಉಬ್ರ ಬರ್ತಿದೆ, ಆದ್ರೆ ನಾನು ಹುಳಿ ಏನಾದ್ರೂ ಪದಾರ್ಥ ತಿಂದ್ರೆ, ಮೊಸರು ತಿಂದ್ರೆ ನಂಗೆ ಆಸಿಡಿಟಿ ಆಗ್ತಿದೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಮೇನ್ ಏನಂದ್ರೆ ನಿಮ್ಮ ಕಂಡೀಷನ್ ಏನು ಅಂತ ತಿಳ್ಕೊಳ್ಬೇಕು, ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಬೇಕು, ಅದಕ್ಕೆ ಯಾವ್ದು ಕರೆಕ್ಟ್ ಆಗಿ ತಿನ್ಬೇಕು, ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ಅದೆಲ್ಲ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಅದಕ್ಕಾಗಿ ನೀವು ಯಾರಾದ್ರೂ ಹೆಲ್ತ್ ಎಕ್ಸ್ಪರ್ಟ್ ನ, ಡಾಕ್ಟರ್ ನ ಕನ್ಸಲ್ಟ್ ಮಾಡಿ. ನಿಮ್ಗೆ ಯಾರಾದ್ರೂ ಸಿಗ್ತಿಲ್ಲ, ನಿಮ್ಮ ಹತ್ರದಲ್ಲಿ ಯಾವ್ದು ಡಾಕ್ಟರ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇರುತ್ತೆ, ವಿಳಾಸ ಕಾಣಿಸ್ತಿರುತ್ತೆ, ನೀವು ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಬರೋದಕ್ಕೆ ಆಗಲ್ಲ ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ನ ಬುಕ್ ಮಾಡ್ಕೊಂಡು ನಿಮ್ಮ ಕಂಡೀಷನ್ಗೆ ಯಾವ ರೀತಿ ಆಹಾರ ತಿನ್ಬೇಕು, ಯಾವ ರೀತಿ ಫಾಲೋ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದ.